ಗಾಯ್ಸ್, ಜೀವನದಲ್ಲಿ ಒಂದ್ಸಲ ಅದು ಸಮಯ ಇದ್ದಾಗ ಎಲ್ಲರೂ ಕವಿ ಮನೆಗೆ ಬನ್ನಿ. ಇಲ್ಲಿ ನಮ್ಮ ಕುವೆಂಪು ಅವರು ಕಳೆದಿರೋಂಥ ಅವರ ಅನೇಕ ಬಾಲ್ಯದ ನೆನಪು ಮತ್ತು ಅವರು ಬರೆದಿರೋಂಥ ಕಾದಂಬರಿಗಳು, ಅವ್ರಿಗೆ ಸಿಕ್ಕಿರೋಂಥ ಪ್ರಶಸ್ತಿ ಎಲ್ಲದನ್ನೂ ನೋಡ್ಬೋದು. ಎಂಟ್ರಿ ಫೀಸ್ ಜಸ್ಟ್ 20 ರೂಪೀಸ್ ಅಷ್ಟೇ. ಹಾಗೆ ನೀವೇನಾದರೂ ಶಿವಮೊಗ್ಗ ಕಡೆ ಬಂದರೆ ಕವಿ ಮನೆಗೆ ಹೋಗದೆ ಇರೋದನ್ನ ಮಿಸ್ ಮಾಡಲೇಬೇಡಿ. ಅದಂತೂ ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಶಿವಮೊಗ್ಗದಿಂದ ಕವಿ ಮನೆಗೆ ನಿಮಗೆ 68 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಕವಿ ಕುವೆಂಪು ಅವರು ಬಳಸ್ತಿದ್ದಂಥ ಹಳೆಯ ಸಾಮಗ್ರಿಗಳು ಮತ್ತು ಅವರು ಪಠ್ಯದ ಪುಸ್ತಕ ಪ್ರತಿಯೊಂದನ್ನು ಎಕ್ಸ್ಪರಿಮೆಂಟ್ ಮಾಡಿಟ್ಟಿದ್ದಾರೆ. ಅವರು ಬಳಕೆ ಮಾಡ್ತಾ ಇದ್ದಂಥ ವಸ್ತುಗಳು, ಆಗಿನ ಕಾಲದಲ್ಲಿ ಏನೇನು ಉಪಯೋಗಿಸ್ತಿದ್ರು ಕಂಪ್ಲೀಟ್ ಎಕ್ಸ್ಪರಿಮೆಂಟ್ನ ಇಟ್ಟಿದ್ದಾರೆ. ಮತ್ತು ಅವ್ರ ಸ್ಟಡಿ ರೂಮ್ ಆಗಿರ್ಬೋದು, ಫ್ಯಾಮಿಲಿ ಫೋಟೋಸ್, ಗ್ರೂಪ್ ಫೋಟೋಸ್, ಅಣ್ಣವ್ರ ಫೋಟೋ ಕೂಡ ಇದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಜೊತೆ ಇಡ್ಸ್ಕೊಂಡಿರೋದು. ಒಮ್ಮೆ ಕವಿ ಮನೆಗೆ ಏನಾದರೂ ಬಂದರೆ ಅಲ್ಲಿಂದ ಬಿಟ್ಟು ಹೋಗೋಕ್ಕೆ ಮನಸ್ಸಾಗಲ್ಲ. ಯಾಕಂದರೆ ಅಲ್ಲಿರೋವಂಥ ನೇಚರು ತುಂಬ ಅಟ್ರಾಕ್ಟಿವ್ ಆಗಿದೆ. ಸುತ್ತು ಜಾಗಗಳಿದ್ದಾವೆ, ಎಕ್ಸ್ಪ್ಲೋರ್ ಮಾಡ್ಬೋದು. ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡೋಣ ಅಂತಂದರೆ ಒಳಗಡೆ ಫೋನ್ ಅಲೋ ಇಲ್ಲ. ಸೊ ಹಾಗಾಗಿ ನಿಮಗೆ ನಾನೇನು ನೋಡಿದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿಡಿಯೋದಲ್ಲಿ. ನೀವು ಒಮ್ಮೆ ಒಂದ್ಸಲಿ ಕವಿ ಮನೆಗೆ ಬಂದು ಎಕ್ಸ್ಪೀರಿಯೆನ್ಸ್ನ ತೊಗೊಳ್ಳಿ. ಹಾಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ.